ನಮಸ್ಕಾರ ಮ್ಯಾಮ್. ಮೊದಲನೇದಾಗಿ ಇರೋದು ಬ್ಯೂಟಿಷಿಯನ್. ನಾನು ವಿರಾಟ್ ನಗರಲ್ಲಿ ಇದ್ದೀನಿ ಆಕ್ಚುಲಿ. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಬಗ್ಗೆ ನೀವು ಹೇಗೆ ತಿಳಿದುಕೊಂಡಿದ್ದೀರಾ ಮ್ಯಾಮ್? ಆಕ್ಚುಲಿ ಗಲಾಟಾ ಚಾನೆಲ್ ಅಲ್ಲಿ ಅವ್ರದ್ದು ಇಂಟರ್ವ್ಯೂ ನೋಡಿದ್ದೆ ನಾನು. ನೆಕ್ಸ್ಟ್ ಡೇನೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ತಿಳಿ ಬಂತು. ನೀವು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅನ್ನು ಆಯ್ಕೆ ಮಾಡಲು ಕಾರಣವೇನೋ ತಿಳ್ಕೊಬಹುದಾ ಮ್ಯಾಮ್? ಬೆಸ್ಟ್ ರೀಸನಬಲ್ ಪ್ರೈಸ್ ಇತ್ತು. ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಯ್ತು. ಅವರೊಂದಿಗೆ ನಿಮ್ಮ ಅನುಭವ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿದೆ. ಎಲ್ಲೂ ನನ್ನ ಕೆಲಸ ಎಲ್ಲೂ ಸ್ಟಾಪ್ ಆಗಲಿಲ್ಲ, ಕರೆಕ್ಟಾಗಿ ಹೋಗ್ತಿತ್ತು. ಮತ್ತೆ ಇಂಜಿನಿಯರ್ಸ್ ಆಗಲಿ ವರ್ಕರ್ಸ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ರಿಯಾಜ್ ಗೋಲ್ಡನ್ ಕೀ ಕಡೆಯಿಂದ ನೀವು ಯಾವ್ದಾದ್ರು ಆರ್ಥಿಕ ಒತ್ತಡವನ್ನು ಪ್ರೆಸರ್ ಏನಾದ್ರು ಅಮೌಂಟ್ ಬಗ್ಗೆ ಜಲ್ದಿ ಕೊಡಿ ಇಲ್ಲ, ಏನೂ ಇಲ್ಲ. ನನ್ಗೆಲ್ಲೂ ಏನೂ ಆಗ್ಲಿಲ್ಲ. ಅದು ನಾನು 200% ಹೇಳ್ತೀನಿ, ನನಗೆಲ್ಲೂ ಯಾವ ಪ್ರಾಬ್ಲಮ್ ಬಂದಿಲ್ಲ. ಓವರ್ ಆಲ್ ಆಗಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಗೆ 10 ಪಾಯಿಂಟ್ಸ್ ಅಲ್ಲಿ ನೀವು ಕೂಡ ರೇಟಿಂಗ್ ಏನು ಮ್ಯಾಮ್? ಫುಲ್ 10 ಕೊಡ್ತಿದ್ದೆ. ಇನ್ನ ಬೇಕಾದ್ರೆ ಎಕ್ಸ್ಟ್ರಾ ಕೂಡ ಕೊಡ್ತಿದ್ದೆ. ಇದು ನಾನು ಪ್ರಾಂಪ್ಟ್ ಆಗಿ ನನ್ನ ಮನ್ಸಾರೆ ಹೇಳ್ತಿರೋದು. ನಾನು ಇದು ವಿಡಿಯೋಗೋಸ್ಕರ ಅಂತಿಲ್ಲ, ಪ್ರಾಂಪ್ಟ್ ಆಗಿ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗೆ. ವಸ್ತುಗಳ ಆಯ್ಕೆ ಮಾಡಲು ಅಥವಾ ನಿರ್ಧಾರ ಮಾಡಲು ನಮ್ಮ ತಂಡ ನಿಮಗೆ ಸಹಾಯ ಮಾಡಿದಾರ? ತುಂಬಾನೇ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಕ್ಲೀನ್ ಆಗಿ ಅಗ್ರಿಮೆಂಟ್ ಅಲ್ಲಿ ಕೊಡ್ತಾರೆ, ಇದೇ ನಿಮ್ದು ಅಂತ ಹೇಳಿ. ನಮಗ್ ಬೇಕಾದ್ರೆ ನಾವು ತಗೋಬಹುದು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಅಗ್ರಿಮೆಂಟ್ ಅಲ್ಲಿ ಇದ್ದಿದ್ದು ಎಲ್ಲ ಬಂದಿದೆ ಎಲ್ಲ ಬಂದಿದೆ, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನೀವು ಎಡಿಷನಲ್ಸ್ ಏನಾದ್ರು ಕೇಳಿದ್ರೆ ಅವರು ಎಲ್ಲದನ್ನು ಮಾಡ್ಕೊಟ್ರು. ನಮ್ಗೆ ಇನ್ನ ಎಕ್ಸ್ಟ್ರಾನೇ ಮಾಡ್ಕೊಟ್ರು ಅವರು. ಏನು ನನ್ಗೆಲ್ಲೂ ಪ್ರಾಬ್ಲಮ್ ಆಗ್ಲಿಲ್ಲ. ಮನೆ ನಿರ್ಮಿಸಲು ಬಯಸುವ ಸಾಮಾನ್ಯ ಜನರಿಗೆ ನೀವು ನೀಡಲು ಬಯಸುವ ಸಲಹೆ ಏನು? ರಿಯಾ ಸರ್ನ ಮೀಟ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಮೀಟ್ ಮಾಡಿದ ತಕ್ಷಣ ನೀವು ಫ್ರೆಂಡ್ಲಿ ಆಗ್ಬಿಡ್ತೀರ. ಅವ್ರ ಹತ್ರ ಕರೆಕ್ಟ್ ಆಗಿ ಮಾತಾಡ್ತಾರೆ. ಅವರೆಲ್ಲೂ ಸುಳ್ಳು ಹೇಳಲ್ಲ, ಮತ್ತೆ ಆಕ್ಟಿಂಗ್ ಮಾಡಲ್ಲ. ಅವರು ಇರೋದು ಪ್ರಾಂಪ್ಟ್ ಆಗಿ ಇದು ಹಿಂಗಿರುತ್ತೆ ಹಿಂಗಾಗತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ಅವರು. ಓಕೆ ಮ್ಯಾಮ್, ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.